Good morning to all. Myself, Dr. Raghavendra Orange, Assistant Professor of Commerce and working in Government First Aid College, Shiralakappa. And dear students, yesterday and day before yesterday classes we have discussed about theoretical aspects of general insurance companies accounts. And today we are going to discuss about how to solve a revenue account and profit and loss account under the general insurance accounts problem. And general insurance accounting problem, this is the syllabus which is in the Coimbatore University 4th semester corporate accounting syllabus. And let us discuss the problem about the problems on general insurance company accounts. Problem ಈ ರೀತಿ ಇದೆ. ಒಂದ್ಸಲ ಪ್ರಾಬ್ಲಮ್ ಡಿಸ್ಕಷನ್ ಮಾಡೋಣ, ಆಮೇಲೆ ನಾವು ಸೊಲ್ಯೂಷನ್ ಹೋಗ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾನು ಈ ಜನರಲ್ ಇನ್ಶೂರೆನ್ಸ್ ಅಕೌಂಟ್ ಅಲ್ಲಿ ಬರ್ತಕ್ಕಂತ ಒಂದಿಷ್ಟು ನೋಟ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಅದು ರೆವೆನ್ಯೂ ಅಕೌಂಟ್ ನೋಟ್ಸ್ ಗಳನ್ನ ಡಿಸ್ಕಷನ್ ಮಾಡ್ತೀನಿ. ನೋಟ್ ನಂಬರ್ 1 ಪ್ರೀಮಿಯಂ ಅರ್ನ್ಡ್, ನೋಟ್ ನಂಬರ್ 2 ಕ್ಲೈಮ್ಸ್ ಇನ್ಕರ್ಡ್, note number 3 commission paid, and last note number in the general insurance revenue account is operating expenses related to ಇನ್ಶೂರೆನ್ಸ್ ಬಿಸ್ನೆಸ್. ಇವಿ 4 ನೋಟ್ ನ ಇಟ್ಕೊಂಡ್ಬಿಟ್ಟು ನಾವೀಗ ರೆವೆನ್ಯೂ ಅಕೌಂಟ್ ನ ಪ್ರಿಪೇರ್ ಮಾಡಬೇಕಾಗಿದೆ. ನಂತರ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಪ್ರಿಪೇರ್ ಮಾಡೋಣ. ಸೊ ಈ ಸದ್ಯದ ಪ್ರಾಬ್ಲಮ್ ನಲ್ಲಿ ರೆವೆನ್ಯೂ ಅಕೌಂಟ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಮಾತ್ರ ಸೊಲ್ಯೂಷನ್ ಮಾಡ್ತಾ ಹೋಗ್ತೀವಿ. ಪ್ರಾಬ್ಲಮ್ ಈ ರೀತಿ ಇದೆ. ಫಾಲೋವಿಂಗ್ ಆರ್ ದ ಬ್ಯಾಲೆನ್ಸಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಬುಕ್ಸ್ ಆಫ್ Union General Insurance Company Limited for the year ended 31st March 2013. ಹಾಗೆ ನಾವು ಹೇಳಿದ್ವಿ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಇನ್ಶೂರೆನ್ಸ್ ಮಾತ್ರ ಇರುತ್ತೆ, ಒಂದೇ ಇನ್ಶೂರೆನ್ಸ್ ಇರುತ್ತೆ. ಆದ್ರೆ ಜನರಲ್ ಇನ್ಶೂರೆನ್ಸ್ ನಲ್ಲಿ ಫೈರ್ ಇನ್ಶೂರೆನ್ಸ್, ಮರೈನ್ ಇನ್ಶೂರೆನ್ಸ್, ಈ ರೀತಿ ಆಕ್ಸಿಡೆಂಟಲ್ ಇನ್ಶೂರೆನ್ಸ್, ಈ ರೀತಿ ಟೈಪ್ಸ್ ಆಫ್ ಇನ್ಶೂರೆನ್ಸ್ ಗಳು ಇರುತ್ತೆ. ಅದರಿಂದ ಇಲ್ಲಿ ಎರಡು ತರ ಮಾಡ್ಕೊಂಡಿದ್ವಿ. ಫೈರ್ ಇನ್ಶೂರೆನ್ಸ್, ಈ ಯೂನಿಯನ್ ಜನರಲ್ ಇನ್ಶೂರೆನ್ಸ್ ಕಂಪನಿದು ಎರಡು ಇನ್ಶೂರೆನ್ಸ್ ಗಳಿದಾವೆ. ಒಂದು ಫೈರ್ ಇನ್ಶೂರೆನ್ಸ್ ಬಿಸ್ನೆಸ್, ಇನ್ನೊಂದು ಮರೈನ್ ಇನ್ಶೂರೆನ್ಸ್ ಬಿಸ್ನೆಸ್. ಸಬ್ ಸಪರೇಟ್ ಆಗಿ ಕೊಟ್ಟಿರೋದ್ರಿಂದ ನಾವು ಸಹಿತ ಸಬ್ ಸಪರೇಟ್ ಆಗಿ ಅದನ್ನ ಸೊಲ್ಯೂಷನ್ ಮಾಡಬೇಕಾಗುತ್ತೆ. ಆದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾತ್ರ ಒಟ್ಟಾಗಿ ನಾವು ಸೊಲ್ಯೂಷನ್ ಮಾಡ್ತೀವಿ. ರೆವೆನ್ಯೂ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ನಾವು ಸಪರೇಟ್ ಆಗಿ ನೋಡ್ತಾ ಬರ್ತೀವಿ. ಹಾಗೆ ನೋಡೋಣ, ಟ್ರಾನ್ಸಾಕ್ಷನ್ಸ್ ಗಳನ್ನು ನೋಡ್ತಾ ಬರ್ತೀವಿ. ಮೊದಲನೇ ಟ್ರಾನ್ಸಾಕ್ಷನ್ ಕಮಿಷನ್ ಪೇಯ್ಡ್. ಕಮಿಷನ್ ಪೇಯ್ಡ್ ಅನ್ನೋದು ನೋಟ್ ನಂಬರ್ 3 ರೆವೆನ್ಯೂ ಅಕೌಂಟ್ ಅಲ್ಲಿ ಬರುತ್ತೆ. ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಫೈರ್ ಇನ್ಶೂರೆನ್ಸ್ ಇಂದು 3,40,000, ಮರೈನ್ ಇನ್ಶೂರೆನ್ಸ್ ಇಂದು 4,32,000. ಹಾಗೆ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಅನ್ನೋದು ರೆವೆನ್ಯೂ ಅಕೌಂಟ್ ನ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಇನ್ಶೂರೆನ್ಸ್ ಬಿಸ್ನೆಸ್ ಅಲ್ಲಿ ಬರುತ್ತೆ. ಆದ್ರಿಂದ ಇದು ನೋಟ್ ನಂಬರ್ 4. ಫೈರ್ ಇನ್ಶೂರೆನ್ಸ್ ಇಂದು, ಮರೈನ್ ಇನ್ಶೂರೆನ್ಸ್ ಇಂದು ಫೈರ್ ಇನ್ಶೂರೆನ್ಸ್ 58 ಲಕ್ಷ, ಮರೈನ್ ಇನ್ಶೂರೆನ್ಸ್ ಇಂದು 16 ಲಕ್ಷ. ಹಾಗೆ ಕ್ಲೈಮ್ಸ್ ಪೇಯ್ಡ್ ಅನ್ನೋದು ನೋಟ್ ನಂಬರ್ 2. ಕ್ಲೈಮ್ಸ್ ಇನ್ಕರ್ಡ್ ಅಲ್ಲಿ ಬರುತ್ತೆ ರೆವೆನ್ಯೂ ಅಕೌಂಟ್ ನಲ್ಲಿ. ಅದನ್ನ ನೋಟ್ ನಂಬರ್ 2 ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದೀವಿ. ಫೈರ್ 7,40,000, ಮರೈನ್ 15,20,000. ಬ್ಯಾಡ್ ಡೆಟ್ಸ್ ಸಹಿತ ಇಟ್ ಇಸ್ ಎ ಕೈಂಡ್ ಆಫ್ ಎಕ್ಸ್ಪೆನ್ಸಸ್. ಆದ್ರಿಂದ ಈ ಎಕ್ಸ್ಪೆನ್ಸಸ್ ನಾವು ಎಲ್ಲಿ ಹಾಕ್ತೀವಿ ಅಂತ ಹೇಳಿದ್ರೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಇನ್ಶೂರೆನ್ಸ್ ಬಿಸ್ನೆಸ್ ನೋಟ್ ನಂಬರ್ 4 ಅಲ್ಲಿ ಮೆನ್ಷನ್ ಮಾಡ್ತೀವಿ. 20,000, 45,000. ಹಾಗೆ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್. ಈ ಜನರಲ್ ಇನ್ಶೂರೆನ್ಸ್ ಅಕೌಂಟ್ಸ್ ಅಲ್ಲಿ ಪ್ರೀಮಿಯಂ ಅರ್ನ್ಡ್ ಬರ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಆಸ್ಪೆಕ್ಟ್ ಯಾವುದು ಅಂದ್ರೆ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್. ಈ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ನೋಟ್ ನಂಬರ್ 1 ರಲ್ಲಿ ಓಪನಿಂಗ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಅಲ್ಲಿ ಕ್ಲೋಸ್ ದಿ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ನ ಕಲಿತೀವಿ. ಅಲ್ಲಿಗೆ ನಮಗೆ ಒಟ್ಟಾರೆ ಮಾತ್ರ ಸಿಗುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಫೈರ್ ಇನ್ಶೂರೆನ್ಸ್ ಇಂದ ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಮರೈನ್ ಇನ್ಶೂರೆನ್ಸ್ ಇಂದ ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಕಸ್ಮಾತ್ ಅಡಿಷನಲ್ ರಿಸರ್ವ್ ಇದೆಯಲ್ಲ, ಈ ಅಡಿಷನಲ್ ರಿಸರ್ವ್ ಸಹಿತ ಅದಕ್ಕೆ ಕೂಡಿಸ್ಕೊಳ್ತೀವಿ. ಇಲ್ಲಿ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಆನ್ 1/4/2012 ಈ ಒಂದು ಅಕೌಂಟಿಂಗ್ ಏನಿದೆ, ಈ 1/4/2012 ಅನ್ನೋದು ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಈ ಓಪನಿಂಗ್ ಬ್ಯಾಲೆನ್ಸ್ ಗೆ ಅಡಿಷನಲ್ ರಿಸರ್ವ್ ನ ಆಡ್ ಮಾಡಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಲ್ಲಿ ನಾವು ಕರೀತೀವಿ. ಅಡ್ಜಸ್ಟ್ಮೆಂಟ್ ಇದೆ ನೋಡೋಣ. ಅದು ಆದ್ರಿಂದ ಯಾವ ನೋಟ್ ಬರುತ್ತೆ ಅಂತ ಹೇಳಿದ್ರೆ ನೋಟ್ ನಂಬರ್ 1 ಪ್ರೀಮಿಯಂ ಅರ್ನ್ಡ್ ಅಲ್ಲಿ ಬರುತ್ತೆ. ಅದಾದ ನಂತರ ಪ್ರೀಮಿಯಂ ರಿಸೀವ್ಡ್. ನೋಟ್ ನಂಬರ್ 1 ಬರ್ತಕ್ಕಂಥ ಬಹಳ ಮುಖ್ಯವಾಗಿ ಇರ್ತಕ್ಕಂಥ ಒಂದು ಟ್ರಾನ್ಸಾಕ್ಷನ್ ಯಾವ್ದಂದ್ರೆ ಪ್ರೀಮಿಯಂ ರಿಸೀವ್ಡ್ ನೋಟ್ ನಂಬರ್ 1. ಫೈರ್ ಇನ್ಶೂರೆನ್ಸ್ 24 ಲಕ್ಷ ಇದೆ, ಮರೈನ್ ಇನ್ಶೂರೆನ್ಸ್ 43,20,000 ರೂಪಾಯಿ ಇದೆ. ಹಾಗೆ ಕಮಿಷನ್ ಆನ್ ರೀಇನ್ಶೂರೆನ್ಸ್ ಸಿಡೆಡ್. ಕಮಿಷನ್ ಆನ್ ರೀಇನ್ಶೂರೆನ್ಸ್ ಸಿಡೆಡ್ ಅಂತ ಹೇಳಿದ್ರೆ ಅದನ್ನ ಡಿಡಕ್ಟ್ ಮಾಡ್ತೀವಿ. ಸೊ ಕಮಿಷನ್ ಅಂದ್ರೆ ಯಾವ ನೋಟ್ ಬರುತ್ತೆ ಅಂತ ಹೇಳಿದ್ರೆ ನೋಟ್ ನಂಬರ್ 3 ರೆವೆನ್ಯೂ ಅಕೌಂಟ್ ಅಲ್ಲಿ ಬರುತ್ತೆ. ಆ ನೋಟ್ ನಂಬರ್ 3 ರೆವೆನ್ಯೂ ಅಕೌಂಟ್ ಅಲ್ಲಿ ಈ ಕಮಿಷನ್ ಆನ್ ರೀಇನ್ಶೂರೆನ್ಸ್ ಸಿಡೆಡ್ ನ ಕಲಿತೀವಿ. ಅಂದ್ರೆ ಫೈರ್ ಇನ್ಶೂರೆನ್ಸ್ ಒಂದಷ್ಟು
ಮರೈನ್ 2,40,000. ಹಂಗೆ ಕಮಿಷನ್ ಯಾವ ನೋಟ್ ಅಂತ ಹೇಳಿದ್ರೆ ನೋಟ್ ನಂಬರ್ 3. ಅದಾದ ನಂತರ ದ ಎಕ್ಸ್ಪೆನ್ಸಸ್ ಅದರ್ ದ್ಯಾನ್ ಫೈರ್ ಅಂಡ್ ಮರೈನ್ ಇನ್ಶೂರೆನ್ಸ್ ಗೆ ಸಂಬಂಧಿಸಿರ್ತಕ್ಕಂಥ ಕೆಲವೊಂದಿಷ್ಟು ಎಕ್ಸ್ಪೆನ್ಸಸ್ ಗಳಿದಾವೆ. ಈ ಎಕ್ಸ್ಪೆನ್ಸಸ್ ಗಳು ಫೈರ್ ಇನ್ಶೂರೆನ್ಸ್ ಗೂ ಸೇರಿಲ್ಲ, ಮರೈನ್ ಇನ್ಶೂರೆನ್ಸ್ ಗೂ ಸೇರಿಲ್ಲ. ಈ ಎಕ್ಸ್ಪೆನ್ಸಸ್ ಗಳನ್ನು ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ತಗೊಳ್ತೀವಿ. ಅದರಿಂದ ಇದರ ಬಗ್ಗೆ ನೋಡೋಣ. ಆಡಿಟ್ ಎಕ್ಸ್ಪೆನ್ಸಸ್ 4,800 ಇದೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ನಾವು ತಗೊಳ್ತೀವಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಯಾವುದೇ ರೀತಿಯಾದಂತಹ ಒಂದು ನೋಟ್ಗಳಿಲ್ಲ. ಡೈರೆಕ್ಟರ್ಸ್ ಫೀ 20,000. ಅದೇ ರೀತಿ ಎಕ್ಸ್ಪೆಂಡಿಚರ್ ಶೇರ್ ಕಾಸ್ಟ್ ಫೀ 3,200 ರೂಪಾಯಿ. ದಟ್ಸ್ ಆಲ್ಸೋ ಎ ಕೈಂಡ್ ಆಫ್ ಎಕ್ಸ್ಪೆನ್ಸಸ್. ಬ್ಯಾಡ್ ಡೆಟ್ಸ್ ರಿಕವರ್ಡ್. ಬ್ಯಾಡ್ ಡೆಟ್ಸ್ ಅಂದ್ರೆ ಕೆಟ್ಟ ಸಾಲ ಬರದೇ ಇರತಕ್ಕಂತ ಸಾಲ ರಿಕವರ್ ಆಗಿದೆ ಅಂತಂದ್ರೆ ಇದು ನಮಗೆ ಆಗಿರ್ತಕ್ಕಂಥ ಇನ್ಕಮ್. ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇನ್ಕಮ್ ಅಲ್ಲಿ ಬ್ಯಾಡ್ ಡೆಟ್ಸ್ ರಿಕವರ್ಡ್ ನ ತೋರಿಸ್ತೀವಿ. ಹಾಗೆ ಡಿಪ್ರಿಸಿಯೇಷನ್ 1,40,000 ರೂಪಾಯಿ ಇದೆ. ಡಿಪ್ರಿಸಿಯೇಷನ್ ಗೊತ್ತೇ ಇದೆ, ಇದೊಂದು ಎಕ್ಸ್ಪೆಂಡಿಚರ್. ಇಂಟ್ರೆಸ್ಟ್ ಡಿವಿಡೆಂಡ್ ರಿಸೀವ್ಡ್ ಅಂದ್ರೆ ಇನ್ಕಮ್ ಆನ್ ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಹೇಳಿ 14,000 P&L ಅಕೌಂಟ್ ನಲ್ಲಿ ಇನ್ಕಮ್ ಅಂತ ತೋರಿಸ್ತೀವಿ 50,000 ರೂಪಾಯಿ. ಹಾಗೆ ಡಿಫರೆನ್ಸಸ್ ಇನ್ ಎಕ್ಸ್ಚೇಂಜ್ ಕ್ರೆಡಿಟ್ ಬ್ಯಾಲೆನ್ಸ್ ಅಂದ್ರೆ ಇನ್ಕಮ್, ಡೆಬಿಟ್ ಬ್ಯಾಲೆನ್ಸ್ ಅಂದ್ರೆ ಎಕ್ಸ್ಪೆಂಡಿಚರ್. ಆದ್ರಿಂದ ಈ ಕೊಟ್ಟಿರ್ತಕ್ಕಂಥ ಡಿಫರೆನ್ಸಸ್ ಇನ್ ಎಕ್ಸ್ಚೇಂಜ್ ಕ್ರೆಡಿಟ್ ಬ್ಯಾಲೆನ್ಸ್ 1,200 ರೂಪಾಯಿ ಇನ್ಕಮ್ ಅಂತ ಹೇಳಿ ತೋರಿಸ್ತೀವಿ. ಹಾಗೆ ಮಿಸಲೇನಿಯಸ್ ರೆಸಿಪ್ಟ್ ಅಂತ ಹೇಳಿದ್ರೆ ಇನ್ನಿತರೆ ಆದಾಯ, ಇನ್ಶೂರೆನ್ಸ್ ಕಂಪನಿ ಬಂದಿರತಕ್ಕಂಥ ಇನ್ನಿತರೆ ವರಮಾನ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ 20,000 ರೂಪಾಯಿ ಇದು ಸಹಿತ ಇನ್ಕಮ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಇದರ ಹೊರತಾಗಿ ಅಡ್ಜಸ್ಟ್ಮೆಂಟ್ ಇದೆ ಅಂತ ಹೇಳಿ ನೋಡೋಣ. ಪ್ರಾವಿಷನ್ಸ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ಕೆಪ್ಟ್ ಅಟ್ 50% ಆನ್ ದ ಇನ್ಶೂರೆನ್ಸ್ ಅಂಡ್ 100% ಆಫ್ ಮರೈನ್ ಇನ್ಶೂರೆನ್ಸ್. ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಏನ್ ಕಾಣ್ತಿದೆಯಲ್ಲ, ರಿಸರ್ವ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ನೋಟ್ ನಂಬರ್ 1 ಸಂಬಂಧಿಸಿದಂಗೆ ಇದು ಓಪನಿಂಗ್ ಬ್ಯಾಲೆನ್ಸ್ ಆಯ್ತು. ಈ ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ನ ಕರೀತೀವಿ. ಆ ಕ್ಲೋಸಿಂಗ್ ಬ್ಯಾಲೆನ್ಸ್ ಹೇಗೆ ಅಂತ ಹೇಳಿದ್ರೆ ಪ್ರಾವಿಷನ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ಕೆಪ್ಟ್ ಅಟ್ 50% ಆನ್ ಫೈರ್ ಇನ್ಶೂರೆನ್ಸ್ ಗೆ ಸಂಬಂಧಿಸಿದಂಗೆ ಇದು ಓಪನಿಂಗ್ ಬ್ಯಾಲೆನ್ಸ್ 10 ಲಕ್ಷ ರೂಪಾಯಿ. ಕ್ಲೋಸಿಂಗ್ ಬ್ಯಾಲೆನ್ಸ್ 50% ಆನ್ ನೆಟ್ ಪ್ರೀಮಿಯಂ ಅರ್ನಡ್ ಅಂತ ಹೇಳಿ ಸಿಗುತ್ತಲ್ಲ, ಆ ನೆಟ್ ಪ್ರೀಮಿಯಂ ಅರ್ನಡ್ ಅದೇ 50% ಫೈರ್ ಇನ್ಶೂರೆನ್ಸ್ ಗೆ, 100% ಮರೈನ್ ಇನ್ಶೂರೆನ್ಸ್ ಗೆ. ಹಾಗೆ ಅಡಿಷನಲ್ ರಿಸರ್ವ್ ಇನ್ ಕೇಸ್ ಆಫ್ ಫೈರ್ ಇನ್ಶೂರೆನ್ಸ್ ಇಸ್ 5%. ಹಾಗೆ ಅಡಿಷನಲ್ ರಿಸರ್ವ್ 5% ನ ತೆಗೆದಿಡಿ. ಇಲ್ಲೇನಿದೆಯಲ್ಲ ಈ ಅಡಿಷನಲ್ ರಿಸರ್ವ್ ಕಾಣ್ತಿದೆಯಲ್ಲ, ಇಲ್ಲಿ 20,000 ರೂಪಾಯಿ ಅಂತ ಹೇಳಿ ಓಪನಿಂಗ್ ಅಡಿಷನಲ್ ರಿಸರ್ವ್ ಇತ್ತು. ಈಗ ಕ್ಲೋಸಿಂಗ್ ಅಡಿಷನಲ್ ರಿಸರ್ವ್ ಅದೇ ನೆಟ್ ಪ್ರೀಮಿಯಂ ಅರ್ನಡಲ್ಲೇ ನಾವೇನ್ ಮಾಡ್ತೀವಿ ಅಂದ್ರೆ 5% ಅಡಿಷನ್ ಅಂತ ಹೇಳಿ ತೆಗೆದಿರ್ತಿದ್ವಿ. ಈ ರೀತಿಯಾಗಿ ನಾವು ಈ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಗಳನ್ನೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟು ಈಗ 1 by 1 ರೆವೆನ್ಯೂ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಸೊಲ್ಯೂಷನ್ ಮಾಡೋಣ. ಸೊ ಈಗ ನಾವು ರೆವೆನ್ಯೂ ಅಕೌಂಟ್ ಪ್ರಿಪೇರ್ ಮಾಡಬೇಕಾಗಿದೆ. ರೆವೆನ್ಯೂ ಅಕೌಂಟ್ ಬರ್ತಕ್ಕಂಥ ಶೆಡ್ಯೂಲ್ಸ್ ಗಳು ಎಷ್ಟು ಅಂತ ಹೇಳಿದ್ರೆ 4 ಶೆಡ್ಯೂಲ್ಸ್ ಗಳು ರೆವೆನ್ಯೂ ಅಕೌಂಟ್ ಅಲ್ಲಿ ಬರುತ್ತೆ. ಒಂದನೇ ಶೆಡ್ಯೂಲ್ ಪ್ರೀಮಿಯಂ ಅರ್ನಡ್, ನೆಟ್ ಪ್ರೀಮಿಯಂ ಅರ್ನಡ್. 2ನೇ ಶೆಡ್ಯೂಲ್ ಕ್ಲೈಮ್ಸ್ ಇನ್ಕರ್ಡ್. 3ನೇ ಶೆಡ್ಯೂಲ್ ಕಮಿಷನ್ ಪೇಡ್. 4ನೇ ಶೆಡ್ಯೂಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಇನ್ಶೂರೆನ್ಸ್ ಬಿಸ್ನೆಸ್. ಈಗಾಗಲೇ ನಾವೆಲ್ಲ ನೋಟ್ಗಳನ್ನು ಎಕ್ಸ್ಪ್ರೆಷನ್ ಮಾಡಿದ್ವಿ. ಆದ್ರೆ ನೋಟ್ ನಂಬರ್ 1 ಪ್ರೀಮಿಯಂ ಅರ್ನಡ್ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ನೋಟ್ ಆಗಿರೋದ್ರಿಂದ ಅದನ್ನ ನಾನು ಮತ್ತೊಮ್ಮೆ ಬರ್ದುಬಿಟ್ಟು ಇಲ್ಲಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೀನಿ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಅದಿರ್ತಕ್ಕಂಥ ಇನ್ಫಾರ್ಮೇಶನ್ಸ್ ಇಲ್ಲಿ ತಗೊಂಡ್ಬಂದಿದ್ದೀನಿ. ನೋಟ್ ನಂಬರ್ 1 ಅಥವಾ ಶೆಡ್ಯೂಲ್ ನಂಬರ್ 1 ಪ್ರೀಮಿಯಂ ಅರ್ನಡ್. ಇದನ್ನ ಯಾವ ರೀತಿ ಸೊಲ್ಯೂಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಸೇಮ್ ಆಸ್ ಇಟ್ ಇಸ್. ಇಲ್ಲಿ 2 ಇನ್ಶೂರೆನ್ಸ್ ಬಿಸ್ನೆಸ್ ಇರೋದ್ರಿಂದ ಒಂದು ಫೈರ್ ಇನ್ಶೂರೆನ್ಸ್, ಇನ್ನೊಂದು ಮರೈನ್ ಇನ್ಶೂರೆನ್ಸ್ ಬಿಸ್ನೆಸ್ ಅಂತ ಹಾಕೊಂಡಿದ್ದೀವಿ. ಹಾಗೆ ಪ್ರೀಮಿಯಂ ರಿಸೀವ್ಡ್ ಅಲ್ಲಿ ಇದೆ ಇನ್ಫಾರ್ಮೇಶನ್ಸ್ ಇದೆ ನೋಡಿದ್ರೆ. ಪ್ರೀಮಿಯಂ ರಿಸೀವ್ಡ್ ಅಂತ ಹೇಳಿ ಫೈರ್ ಇದೆ 24 ಲಕ್ಷ ಇದೆ, ಮರೈನ್ 43,20,000 ರೂಪಾಯಿ ಇದೆ. ಈ ಪ್ರೀಮಿಯಂಗೆ ಏನಾದ್ರು ಔಟ್ಸ್ಟ್ಯಾಂಡಿಂಗ್ ಅಥವಾ ಸಿಡೆಡ್ ಅಕ್ಸೆಪ್ಟೆಡ್ ಇತ್ತು ಅಂತ ಹೇಳಿ ನಾವು ಅದನ್ನ ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ. ಆದ್ರೆ ಇಲ್ಲಿ ಯಾವುದೇ ಔಟ್ಸ್ಟ್ಯಾಂಡಿಂಗ್ ಸಿಡೆಡ್ ಇಲ್ಲದೆ ಇರೋದ್ರಿಂದ ಇದನ್ನೇ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ನೆಟ್ ಪ್ರೀಮಿಯಂ ಅರ್ನಡ್ ಅಂತ ಹೇಳಿ ಕನ್ಸಿಡರೇಷನ್ ಮಾಡ್ತಿದೀವಿ. ಈ ನೆಟ್ ಪ್ರೀಮಿಯಂ ಅರ್ನಡ್ಗೆ ನಾವಿವಾಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಆಫ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರೇಸ್, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟ್ರಾನ್ಸಾಕ್ಷನ್ ಈ ಕ್ಯಾಲ್ಕುಲೇಷನ್ ಆಫ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರೇಸ್. ಇದನ್ನ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಕಂಪನಿ ಕೊಟ್ಟಿರ್ತಕ್ಕಂಥ ರಿಸರ್ವ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ಬಿಗಿನಿಂಗ್ ಅಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಅಲ್ಲಿ 50% ಇನ್ ಕೇಸ್ ಆಫ್ ಫೈರ್ ಇನ್ಶೂರೆನ್ಸ್ ಬಿಸ್ನೆಸ್, 100% ಇನ್ ಕೇಸ್ ಆಫ್ ಮರೈನ್ ಇನ್ಶೂರೆನ್ಸ್ ಬಿಸ್ನೆಸ್ ಗೆ ನಾವು ರಿಸರ್ವ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ನ ಕ್ಲೋಸಿಂಗ್ ಬ್ಯಾಲೆನ್ಸ್ ನ ತೆಗೆದಿರಬೇಕಾಗಿದೆ. ಯಾವ್ದ್ರ ಮೇಲೆ ತೆಗೆದಿರಬೇಕು ಅಂತ ಹೇಳಿದ್ರೆ ಆನ್ ನೆಟ್ ಪ್ರೀಮಿಯಂ ಅರ್ನಡ್. ಈ ನೆಟ್ ಪ್ರೀಮಿಯಂ ಅರ್ನಡ್ ಮೇಲೆ ನಾವು ತೆಗೆದಿರಬೇಕು. ಅದನ್ನ ನೋಡೋಣ. ಅದಕ್ಕಿಂತ ಮುಂಚೆ ರಿಸರ್ವ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ಫೈರ್ ಇನ್ಶೂರೆನ್ಸ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಂತರ ಮರೈನ್ ಇನ್ಶೂರೆನ್ಸ್ ಹೋಗೋಣ.
ಫೈರ್ ಇನ್ಶೂರೆನ್ಸ್ ಇಂದು ರಿಸರ್ವ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ಪ್ರಾಬ್ಲಮ್ ಅಲ್ಲಿ ಎಷ್ಟಿದೆ ಅಲ್ಲಿ 10 ಲಕ್ಷ ರೂಪಾಯಿ ಇದೆ ಹೌದಾ. ಅದಕ್ಕೆ ಅಡಿಷನಲ್ ರಿಸರ್ವ್ ಅಂತೇಳಿ 2 ಲಕ್ಷ ರೂಪಾಯಿ ಇದೆ. ಅಲ್ಲಿಗೆ ಓಪನಿಂಗ್ ಬ್ಯಾಲೆನ್ಸ್ ಅಟ್ ದ ಬಿಗಿನಿಂಗ್ ರಿಸರ್ವ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ಎಷ್ಟಾಯ್ತು 12 ಲಕ್ಷ ರೂಪಾಯಿ. ಈ ಬಿಗಿನಿಂಗ್ ಅಲ್ಲಿ ನಾವು ಕ್ಲೋಸಿಂಗ್ ನ ಕಳಿತೀವಿ. ಯಾವ ರೀತಿ ಕಳಿತೀವಿ ಅಂತ ಹೇಳಿದ್ರೆ ರಿಸರ್ವ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ಅಟ್ ದ ಎಂಡಿಂಗ್ ಬ್ಯಾಲೆನ್ಸ್ ಅವ್ರು ಕೊಟ್ಟಿರೋದಿಲ್ಲ. ಅದ್ರ ಬದಲಾಗಿ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ 50% ಇನ್ ಫೈರ್ ಇನ್ಶೂರೆನ್ಸ್ 100% ಇನ್ ಫೈರ್ ಇನ್ಶೂರೆನ್ಸ್ ನ ತೆಗೆದಿಡಿ ಅಂತ ಹೇಳ್ತಿದ್ದಾರೆ. ಅದಕ್ಕ ಯಾವ್ದ್ರ ಮೇಲೆ ಅಂದ್ರೆ ನೆಟ್ ಪ್ರೀಮಿಯಂ ಅದರ ಮೇಲೆ. ಈ ನೆಟ್ ಪ್ರೀಮಿಯಂ ಅನ್ನೋದು ಫೈರ್ ಇನ್ಶೂರೆನ್ಸ್ ಇಂದ 24 ಲಕ್ಷ ರೂಪಾಯಿ ಇದೆ. ಅಲ್ಲಿ 50% ಅಮೌಂಟ್ ನಾವು ರಿಸರ್ವ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ಅಂತ ತೆಗೆದಿರ್ತೀವಿ. ಹಂಗಿದ್ಮೇಲೆ ಅದೆಷ್ಟು ಬರ್ತಾ ಇದೆ 12 ಲಕ್ಷ. ಅದಕ್ಕೆ ಅಡಿಷನಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತೆ ಅಡಿಷನಲ್ 5% ಟು ಬಿ ಕೆಪ್ಟ್ ಅಂತ ಹೇಳಿ. ಮರೈನ್ ಇನ್ಶೂರೆನ್ಸ್ ಗೆ ಯಾವುದೇ ರೀತಿ ಅಡಿಷನ್ ಇಲ್ಲ. ಫೈರ್ ಇನ್ಶೂರೆನ್ಸ್ ಗೆ ಅಡಿಷನಲ್ 5% ಅಂತ ತೆಗೆದಿಡಿ ಅಂತ ಹೇಳಿದ್ದಾರೆ. ಅದನ್ನ 5% ನ 24 ಲಕ್ಷದ ಮೇಲೆ 24 ಲಕ್ಷದ ಅಂದ್ರೆ ನೆಟ್ ಪ್ರೀಮಿಯಂ ಅದರ ಮೇಲೆ 5% ಅಂತ ಹೇಳಿದ್ರೆ 1,20,000 ರೂಪಾಯಿ. ಅಲ್ಲಿಗೆ 12 ಲಕ್ಷ ಪ್ಲಸ್ 1,20,000 ರೂಪಾಯಿ 13,20,000 ರೂಪಾಯಿ. ಇವಾಗ ನೋಡೋಣ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ರಿಸರ್ವ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ 12 ಲಕ್ಷ ಇದೆ ಲೆಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ 13,20,000 ರೂಪಾಯಿ ಇದೆ. ಅಲ್ಲಿಗೆ ಎಷ್ಟು ಬರುತ್ತೆ ಅಂದ್ರೆ ನೆಗೆಟಿವ್ 1,20,000 ರೂಪಾಯಿ ಬಂದಿದೆ. ಆದ್ರಿಂದ ನೆಗೆಟಿವ್ 1,20,000 ರೂಪಾಯಿನ ಔಟರ್ ಕಾಲಮ್ ಹಾಕೊಂಡಿದ್ದೀವಿ. ಇದು ಫೈರ್ ಇನ್ಶೂರೆನ್ಸ್ ಗೆ ಸಂಬಂಧಿಸಿದ್ದಾಯ್ತು. ಇವಾಗ ಅದೇ ರೀತಿಯಾಗಿ ಮರೈನ್ ಇನ್ಶೂರೆನ್ಸ್ ಗೆ ನೋಡೋದಾಯ್ತು ಅಂತಂದ್ರೆ ಸೇಮ್ ಇಲ್ಲಿ ಅಷ್ಟೇ ರಿಸರ್ವ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ಬಿಗಿನಿಂಗ್ ಎಷ್ಟಿದೆ ಅಂತ ಹೇಳಿದ್ರೆ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿರ್ತಾರೆ. ಬಿಗಿನಿಂಗ್ ಬ್ಯಾಲೆನ್ಸ್ ಎಷ್ಟು ಅಂತ ಹೇಳಿದ್ರೆ 32,80,000 ರೂಪಾಯಿ. ಇದರಲ್ಲಿ ಮರೈನ್ ಇನ್ಶೂರೆನ್ಸ್ ಸಂಬಂಧಿಸಿದ ಯಾವುದೇ ಅಡಿಷನಲ್ ರಿಸರ್ವ್ ನ ತೆಗೆದಿಡಿ ಅಂತ ಕೇಳಿಲ್ಲ. ಅದರಿಂದ 32,80,000 ರೂಪಾಯಿ ಫೈನಲ್ ಆಗ್ಬಿಡ್ತವೆ. ನಂತರ ಈ ಬಿಗಿನಿಂಗ್ ಅಮೌಂಟ್ ನಲ್ಲಿ ನಾವು ಎಂಡಿಂಗ್ ಅಮೌಂಟ್ ನ ಕರಿತೀವಿ. ರಿಸರ್ವ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ಎಷ್ಟು ಅಂತ ಹೇಳಿದ್ರೆ 100% ನಾವು ನೆಟ್ ಪ್ರೀಮಿಯಂ ಆಗೋಣ. ಅದು ನಾವು ಯಾವಾಗಲೂ ಸಹಿತ ನೆಟ್ ಪ್ರೀಮಿಯಂ ಅಮೌಂಟ್ ಮೇಲೆ ತಗೊಳ್ತೀವಿ. ಈ ನೆಟ್ ಪ್ರೀಮಿಯಂ ಅಮೌಂಟ್ ಮೇಲೆ ಎಷ್ಟಿದೆ ಮರೈನ್ ಇನ್ಶೂರೆನ್ಸ್ 100% ಅಂತ ತೆಗೆದಿ ಅಂತ ಅವ್ರು ಹೇಳಿರೋದ್ರಿಂದ ಈ 43,20,000 ರೂಪಾಯಿ ತೆಗೆದಿಟ್ಟಿದ್ದೀವಿ. ಮತ್ತೆ ಯಾವುದೇ ರೀತಿಯಾದಂತ ಅಡಿಷನಲ್ ತೆಗೆದಿಡಿ ಅಂತ ಕೇಳಿಲ್ಲ. ಆದ್ರಿಂದ ಓಪನಿಂಗ್ ಬ್ಯಾಲೆನ್ಸ್ 32,80,000 ರೂಪಾಯಿ 43,20,000 ರೂಪಾಯಿನ ಅಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ನ ಕಳೆದಿದೆ ಅಂತ ಹೇಳಿದ್ರೆ ನೆಗೆಟಿವ್ 10,40,000 ರೂಪಾಯಿ ಬರುತ್ತೆ. ಸೊ ಅಲ್ಲಿ ಈ ರೀತಿಯಾಗಿ ನಾವು ರಿಸರ್ವ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ನ ಕ್ಯಾಲ್ಕುಲೇಟ್ ಮಾಡಬಹುದು ವಿಧಾನ. ಈಗ ಒಟ್ಟಾರೆಯಾಗಿ ನಾವು ನೆಟ್ ಪ್ರೀಮಿಯಂ ಅನ್ನೋದು ನೋಟ್ ನಂಬರ್ ಗೆ ಮುಂದಾಗಬೇಕಲ್ವಾ. ಅಲ್ಲಿಗೆ ಯಾವ ಅಮೌಂಟ್ ತಗೊಳ್ತೀವಿ ಅಂದ್ರೆ 43,20,000 ಮೈನಸ್ 10,40,000 ರೂಪಾಯಿ ಮರೈನ್ ಇನ್ಶೂರೆನ್ಸ್ ನ ಕಳೆದ್ರೆ 32,80,000 ರೂಪಾಯಿ ಬಂತು. ಇದನ್ನ ಏನಾಗ್ತೀವಿ ಅಂದ್ರೆ ರೆವೆನ್ಯೂ ಅಕೌಂಟ್ಗೆ. ಅದೇ ರೀತಿಯಾಗಿ 24 ಲಕ್ಷ ಏನಿದೆಯಲ್ಲ ನೆಟ್ ಪ್ರೀಮಿಯಂ ಅನ್ನೋದು ಮೈನಸ್ 1,20,000 ತೆಗೆದಿವಿ ಅಂತ ಹೇಳಿದ್ರೆ 22,80,000 ರೂಪಾಯಿ ಬರುತ್ತೆ. ಇದನ್ನು ರೆವೆನ್ಯೂ ಅಕೌಂಟ್ಗೆ ಹಾಕ್ತೀವಿ. ಈ ರೀತಿಯಾಗಿ ನಾವು ಮಾಡ್ತೀವಿ. ಅಕಸ್ಮಾತ್ ಪ್ಲಸ್ ಬಂದಿತ್ತು ಅಂದ್ರೆ ಕೂಡ್ತಿದ್ವಿ, ಮೈನಸ್ ಬಂತು ಅಂತಂದ್ರೆ ರಿಡಕ್ಟ್ ಮಾಡ್ತೀವಿ. ಈ ರೀತಿಯಾಗಿ ನಾವು ಪ್ರೀಮಿಯಂ ಅರ್ನನ್ನ ನೋಟ್ ನಂಬರ್ 1 ಕ್ಯಾಲ್ಕುಲೇಷನ್ ಮಾಡ್ತೀವಿ. ಈ ಚಾಪ್ಟರ್ ನಲ್ಲೇ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತ ಒಂದು ನೋಟ್ ಆಗಿರುತ್ತೆ. ಇದ್ರ ಬಗ್ಗೆ ನಾವು ಎಕ್ಸ್ಪ್ರೆಷನ್ ಕೊಡ್ತೀವಿ. ಈಗ ರೆವೆನ್ಯೂ ಅಕೌಂಟ್ಗೆ ಹೋಗೋಣ. ರೆವೆನ್ಯೂ ಅಕೌಂಟ್ ಸಂಬಂಧಿಸಿದಂಗೆ ಪ್ರೀಮಿಯಂ ಅರ್ನನ್ನ ನೋಟ್ ನಾನು ಪ್ರಿಪೇರ್ ಮಾಡ್ತೀನಿ. ಅದೇ ರೀತಿ ಉಳಿದಂತ ನೋಟ್ಗಳ ಬಗ್ಗೆ ನಾನು ಹಾಗೆ ಎಕ್ಸ್ಪ್ರೆಷನ್ ಕೊಡ್ತೀನಿ. ಆ ಪ್ರೀಮಿಯಂ ಅರ್ನನ್ನ ನೋಟ್ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದನ್ನ ನಾನು ಸೊಲ್ಯೂಷನ್ ಮಾಡಿದ್ದೆ. ಇವಾಗ ರೆವೆನ್ಯೂ ಅಕೌಂಟ್ ನಾವು ಸೊಲ್ಯೂಷನ್ ಮಾಡ್ತಾ ಇದೀವಿ. ರೆವೆನ್ಯೂ ಅಕೌಂಟ್ ನ ಫಾರ್ಮೇಟ್ ಈ ರೀತಿ ಇರುತ್ತೆ. ಇಲ್ಲಿ ಸಹಿತ ಫೈರ್ ಇನ್ಶೂರೆನ್ಸ್, ಮರೈನ್ ಇನ್ಶೂರೆನ್ಸ್ ಮತ್ತೆ ನೋಟ್ ಪರ್ಟಿಕ್ಯುಲರ್ಸ್ ಈ ರೀತಿಯಾಗಿ ನಾವು ರೆವೆನ್ಯೂ ಅಕೌಂಟ್ ನ ಒಂದು ಫಾರ್ಮೇಟ್ ನ ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಪ್ರೀಮಿಯಂ ಅರ್ನ್ ನೋಟ್ ನಂಬರ್ 1 ಫೈರ್ ಇನ್ಶೂರೆನ್ಸ್ 22,80,000 ರೂಪಾಯಿ ಬಂದಿದೆ. ಮರೈನ್ ಇನ್ಶೂರೆನ್ಸ್ 32,80,000 ರೂಪಾಯಿ ಬಂದಿದೆ ಅಂತ ಹೇಳಿ ನಾನು ಆಲ್ರೆಡಿ ಪ್ರೀಮಿಯಂ ಅರ್ನ್ ತೋರಿಸಿದ್ದೀನಿ. ಅದೇ ಒಂದು ಅಮೌಂಟ್ ಇಲ್ಲಿ ಹಾಕಿದ್ದೀನಿ. ಅದನ್ನ ನಾನು ಟೋಟಲ್ ಎ ಅಂತ ಹೇಳಿ ಕರಿತೀನಿ. ಹಾಗೆ ಉಳಿದಿರ್ತಕ್ಕಂಥದ್ದು ನಾನು ಟೋಟಲ್ ಬಿ ಅಂತ ಹೇಳಿ ಕರಿತೀನಿ. ನೋಡೋಣ. ನಂತರದಲ್ಲಿ ಕ್ಲೈಮ್ಸ್ ಇನ್ಕರ್ಡ್ ಅಂತ ಹೇಳಿದ್ರೆ ನೋಟ್ ನಂಬರ್ 2ಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಟ್ರಾನ್ಸಾಕ್ಷನ್. ಅದ್ರಲ್ಲಿ ಯಾವ್ಯಾವ್ದು ಬರುತ್ತೆ ಅಂತ ಹೇಳಿ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಕ್ಲೈಮ್ಸ್ ಇನ್ಕರ್ಡ್ ಅಲ್ಲಿ ಯಾವ್ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಕ್ಲೈಮ್ಸ್ ಪೇಯ್ಡ್ ಅಂತ ಹೇಳಿ 7,60,000 ರೂಪಾಯಿ ಮತ್ತೆ 15,20,000 ರೂಪಾಯಿ ಇದೆ. ಹಾಗೆ ನೋಟ್ ನಂಬರ್ 3 ಕಮಿಷನ್ ಪೇಯ್ಡ್ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ ನಾನು ಹೇಳ್ತೀನಿ. ಕಮಿಷನ್ ಪೇಯ್ಡ್ ಲೆಸ್ ಕಮಿಷನ್ ಆನ್ ದಿ ಇನ್ಶೂರೆನ್ಸ್ ಸೀಡೆಡ್ ಲೆಸ್ ಮಾಡಿದ್ದೀನಿ. ಒಟ್ಟಾರೆ ಕಮಿಷನ್ ಎಷ್ಟಿದೆ ಅಂತ ಹೇಳಿ ತೋರಿಸಿದ್ದೀನಿ. ಕಮಿಷನ್ ಆನ್ ದಿ ಇನ್ಶೂರೆನ್ಸ್ ಸೀಡೆಡ್ ಕಳೆದಿದ್ದೀನಿ. ಒಟ್ಟಾರೆ ಕಮಿಷನ್ ಪೇಯ್ಡ್ ಅಲ್ಲಿ ಅವಾಗ ಎಷ್ಟು ಬರ್ತದೆ ಅಂದ್ರೆ 2,40,000 ರೂಪಾಯಿ ಫೈರ್ ಇನ್ಶೂರೆನ್ಸ್ ಇಂದ 1,92,200 ರೂಪಾಯಿ ಮರೈನ್ ಇನ್ಶೂರೆನ್ಸ್ ಇಂದು. ಅದು ನೋಟ್ ನಂಬರ್ 3ಗೆ ಸಂಬಂಧಿಸಿದ್ದು. ಹಾಗೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಏನೇನು ಬರುತ್ತೆ ಅಂತಂದ್ರೆ ಪ್ರಾಬ್ಲಮ್ ಅಲ್ಲಿ ಇದೆ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್
ಮತ್ತೆ ಬ್ಯಾಡ್ ಡೇಟ್ಸ್ ಕಾರ್ಯಕ್ರಮ ಫೈರ್ ಇನ್ಶೂರೆನ್ಸ್ ಮಾರೈನ್ ಇನ್ಶೂರೆನ್ಸ್ ಅಂತ ಕೇಳಿದ್ರಿಂದ ಆ ನೋಟ್ ಎಲ್ಲ ನಾವು ಸೊಲ್ಯೂಷನ್ ಮಾಡಿಬಿಟ್ಟು ಆಪರೇಟಿಂಗ್ ಎಕ್ಸ್ಪೆನ್ಸ್ ಎಷ್ಟು ಬಂದ್ರೆ 6 ಲಕ್ಷ ರೂಪಾಯಿ ಫೈರ್ ಇದು 14,45,000 ರೂಪಾಯಿ ಆಗಿತ್ತು ಮರೈನ್ ಇನ್ಶೂರೆನ್ಸ್ ಇದು. ಒಟ್ಟಾರೆ ಇದನ್ನ ನಾವೇನು ಕರಿತೀವಿ ಟೋಟಲ್ ಬಿ ಅಂತ ಕರಿತೀವಿ. 6 ಲಕ್ಷ ರೂಪಾಯಿ ಹೇಗೆ ಬಂತು ಅಂತ ಹೇಳಿದ್ರೆ ನಾನು ಮತ್ತೊಂದ್ಸಲ ಹೇಳ್ತೀನಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವ ರೀತಿ ಬಂತು ಅಂತ ಹೇಳಿದ್ರೆ ಅಂತ ಹೇಳಿ ಇಲ್ಲಿದೆ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಫೈರಿಂಗ್ 5,80,000 ರೂಪಾಯಿ, ಹಾಗೆ ಬ್ಯಾಡ್ ಡೇಟ್ಸ್ 20,000 ರೂಪಾಯಿ, 5,80,000 ಪ್ಲಸ್ 20,000 6 ಲಕ್ಷ ರೂಪಾಯಿ ಆಯ್ತು ಫೈರ್ ಇನ್ಶೂರೆನ್ಸ್. ಮರೈನ್ ಇನ್ಶೂರೆನ್ಸ್ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ 14 ಲಕ್ಷ ರೂಪಾಯಿ, ಬ್ಯಾಡ್ ಡೇಟ್ಸ್ ಎಷ್ಟಿದೆ 48,000 ರೂಪಾಯಿ, ಅಲ್ಲಿಗೆ 14,48,000 ರೂಪಾಯಿ. ಮತ್ತೊಮ್ಮೆ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ. ಆ ಮೂರು ನೋಟ್ ನಂಬರ್ 2, 3, 4ರ ಒಂದು ಮೊತ್ತವನ್ನು ನಾವು ಟೋಟಲ್ ಬಿ ಅಂತ ಹೇಳಿ ಕರಿತೀವಿ. ಟೋಟಲ್ ಬಿ ಅಂತ ಎಷ್ಟಾಯ್ತು 14 ಲಕ್ಷ ಆಯ್ತು. ಮರೈನ್ ಇನ್ಶೂರೆನ್ಸ್ ಇಂದ ಎಷ್ಟಾಯ್ತು 33,60,000 ರೂಪಾಯಿ ಆಯ್ತು. ಇವಾಗ ಆಪರೇಟಿಂಗ್ ಪ್ರಾಫಿಟ್ ಆರ್ ಲಾಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಎ ಮೈನಸ್ ಬಿ 22,80,000 ರೂಪಾಯಿನಲ್ಲಿ 14 ಲಕ್ಷ ರೂಪಾಯಿನ ಕಳೆದ್ರೆ ಎಷ್ಟು ಬರುತ್ತೆ 6,80,000 ರೂಪಾಯಿ ಬಂತು. ಹಾಗೆ 32,80,000 ರೂಪಾಯಿನಲ್ಲಿ 33,60,000 ರೂಪಾಯಿನ ಕಳಿತೀವಿ. ಅಲ್ಲಿಗೆ ನಮಗೆ ನೆಗೆಟಿವ್ ಬ್ಯಾಲೆನ್ಸ್ ಬರುತ್ತೆ. ಎಷ್ಟು ಬಂತು ನೆಗೆಟಿವ್ ಬ್ಯಾಲೆನ್ಸ್ 80,000 ರೂಪಾಯಿ ಬಂತು. ಈ ಒಂದು ಮೊತ್ತದಿಂದ ನಾವು ಲೆಸ್ ಅಪ್ರೋಪ್ರಿಯೇಷನ್ ಏನಾದ್ರು ಅಪ್ರೋಪ್ರಿಯೇಷನ್ ಮಾಡೋದು ಹೇಗೆ ಅಂತ ಹೇಳ್ತೀವಿ. ಅಪ್ರೋಪ್ರಿಯೇಷನ್ ಮಾಡೋಣ. ಆದ್ರೆ ಈ ಪ್ರಾಬ್ಲಮ್ ಸಂಬಂಧಿಸಿದಂಗೆ ಯಾವುದೇ ರೀತಿ ಅಪ್ರೋಪ್ರಿಯೇಷನ್ ಇಲ್ಲೇ ಇರೋದ್ರಿಂದ ಇಲ್ಲ ಅಂತ ತೋರಿಸ್ಬಿಟ್ಟು ಬಂದಿರತಕ್ಕಂತ ಬ್ಯಾಲೆನ್ಸ್ ನಾವು ಏನಂತ ತೋರಿಸ್ತಿದ್ವಿ 6,80,000 ರೂಪಾಯಿ ಫೈರ್ ಇನ್ಶೂರೆನ್ಸ್ ಇದು ಮೈನಸ್ 80,000 ರೂಪಾಯಿ ಮರೈನ್ ಇನ್ಶೂರೆನ್ಸ್ ಇದು. ಈ ಎರಡು ಬ್ಯಾಲೆನ್ಸ್ ನಾವು ಎಲ್ಲಿ ತಗೊಂಡ್ಬೇಕು ಅಂತ ಹೇಳಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ನಾವು ತಗೊಂಡು ಹೋಗ್ತಾ ಇದ್ದೀವಿ. ಆದ್ರಿಂದ ಈ ರೆವೆನ್ಯೂ ಅಕೌಂಟ್ ಮತ್ತೊಮ್ಮೆ ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಾವು ರೆವೆನ್ಯೂ ಅಕೌಂಟ್ ಮಾಡ್ತೀವಿ. ಈ ಒಂದು ಬ್ಯಾಲೆನ್ಸ್ ಏನಿದೆಯಲ್ಲ ಈ ಬ್ಯಾಲೆನ್ಸ್ ನಾವೀಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ತಗೊಂಡು ಹೋಗ್ತೀವಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಫೈರ್ ಮತ್ತೆ ಮರೈನ್ ಅಂತ ಇರಲಿಲ್ಲ. ಒಟ್ಟಾರೆ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ನ ನಾವು ನೋಡ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇವಾಗ ನಾವು ರೆವೆನ್ಯೂ ಅಕೌಂಟ್ ಯಾವ ರೀತಿ ಸೂಚನೆ ಮಾಡೋದು ಅಂತ ಗೊತ್ತಾಯ್ತು. ಇವಾಗ ನಾವೀಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ತಾ ಇದ್ವಿ. ರೆವೆನ್ಯೂ ಅಕೌಂಟ್ ಅಲ್ಲಿ ಬಂದಿರತಕ್ಕಂಥ ಬ್ಯಾಲೆನ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತಗೊಂಡ್ಬರ್ತೀವಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅದರ್ ದ್ಯಾನ್ ರೆವೆನ್ಯೂ ಅಕೌಂಟ್ ಇನ್ಕಮ್ ಅದರ್ ದ್ಯಾನ್ ರೆವೆನ್ಯೂ ಅಕೌಂಟ್ ಎಕ್ಸ್ಪೆಂಡಿಚರ್ ಕಳೆದಾದ್ಮೇಲೆ ಬರ್ತಕ್ಕಂಥ ಬ್ಯಾಲೆನ್ಸ್ ನಾವೀಗ ಬ್ಯಾಲೆನ್ಸ್ ಶೀಟ್ ತಗೊಂಡ್ಬರ್ತೀವಿ. ಆ ರೀತಿಯಾಗಿ ಅದರ್ ದ್ಯಾನ್ ರೆವೆನ್ಯೂ ಅಕೌಂಟ್ ಗೆ ಬರ್ದೇ ಇರತಕ್ಕಂಥ ಇನ್ಕಮ್ಸ್ ಎಕ್ಸ್ಪೆಂಡಿಚರ್ ಗಳು ಯಾವ್ಯಾವ ಅಂತ ಹೇಳಿ ನೋಡ್ತಾರಲ್ಲ. ಅದಕ್ಕಿಂತ ಮುಂಚೆ ರೆವೆನ್ಯೂ ಅಕೌಂಟ್ ಅಲ್ಲಿ ಬಂದಿರತಕ್ಕಂಥ ಬ್ಯಾಲೆನ್ಸ್ ನಾವು ನೋಡಿವಲ್ಲ ಅದನ್ನ ಪ್ರಾಫಿಟ್ ಟ್ರಾನ್ಸ್ಫರ್ ಫ್ರಮ್ ರೆವೆನ್ಯೂ ಅಕೌಂಟ್ ಅಂತ ಹೇಳಿ. ಸೊ ಅದಕ್ಕಿಂತ ಮುಂಚೆ ರೆವೆನ್ಯೂ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಒಂದು ಫಾರ್ಮೆಟ್ ಈ ರೀತಿ ಇದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಫೈರ್ ಮರೈನ್ ಅಂತ ಹೇಳಿ ಸ್ವಲ್ಪ ಇದು ಇರೋದಿಲ್ಲ. ಡೈರೆಕ್ಟ್ ಆಗಿ ಪರ್ಟಿಕ್ಯುಲರ್ಸ್ ನೋಟ್ ಯಾವ್ದು ಬಂದಿರೋ ಅದು ನಾವು ನೋಟ್ ಅನ್ನು ತೋರಿಸಿ ಅಮೌಂಟ್ ಕಾಲಮ್ ಅಂತ ಹಾಕ್ಕೊಡ್ತೀವಿ. ಈಗ ಡೈರೆಕ್ಟ್ ಆಗಿ ಪ್ರಾಫಿಟ್ ಟ್ರಾನ್ಸ್ಫರ್ ಫ್ರಮ್ ರೆವೆನ್ಯೂ ಅಕೌಂಟ್. ಫೈರ್ ಇನ್ಶೂರೆನ್ಸ್ ಅಲ್ಲಿ ನಾವು ಇದನ್ನ ಫೈರ್ ಇನ್ಶೂರೆನ್ಸ್ ಅಲ್ಲಿ ಎಷ್ಟು ಬಂದಿತ್ತು 6,70,000 ರೂಪಾಯಿ ಫೈರ್ ಬಂದಿತ್ತು. ಮರೈನ್ ಮೈನಸ್ 80,000 ರೂಪಾಯಿ ಬಂದಿತ್ತು. ಈಗ ಇದರ ಒಂದು ಒಟ್ಟು ನೆಟ್ ಅಮೌಂಟ್ ನಾವು ತಪ್ಪಿರ್ಬೇಕಾಗಿದೆ. ಅಲ್ಲಿಗೆ 6,80,000 ಮರೈನ್ ನೆಗೆಟಿವ್ ಬ್ಯಾಲೆನ್ಸ್ 80,000 ಕಳೆದ್ರೆ ಒಟ್ಟಾರೆ 6 ಲಕ್ಷ ರೂಪಾಯಿ ಬಂದಿದೆ. ಈ 6 ಲಕ್ಷ ರೂಪಾಯಿನ ಔಟ್ ಕಾಲಮಿಗೆ ಹಾಕೊಂಡಿದ್ದೀನಿ. ಅದೇ ರೀತಿಯಾಗಿ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಯಾವ್ಯಾವ ಪ್ರಾಬ್ಲಮ್ ಅಲ್ಲಿ ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ ರೇಟ್ ಅಂತ ಇತ್ತು 56,000 ರೂಪಾಯಿ ಇಲ್ಲಿ ಹಾಕೊಂಡಿದ್ದೀವಿ. ಬ್ಯಾಡ್ ಡೇಟ್ಸ್ ರಿಕವರ್ಡ್ ಅಂತ ಹೇಳಿ ಕೆಟ್ಟ ಸಾಲ ಬರದೇ ಇಲ್ಲ ಅಂತ ಅಂದ್ಕೊಂಡಿರ್ತಕ್ಕಂಥ ಕೆಟ್ಟ ಸಾಲ ವಾಪಸ್ ಬಂದಿದೆ. ಅದನ್ನ ಇನ್ಕಮ್ 4,800 ರೂಪಾಯಿ. ಹಾಗೆ ಡಿಫರೆನ್ಸಸ್ ಇನ್ ಎಕ್ಸ್ಚೇಂಜ್ ಮಾಡುವಾಗ ಡಿಫರೆನ್ಸ್ ಬಂದಿದೆ. ಅದೇನು ಕ್ರೆಡಿಟ್ ಬ್ಯಾಲೆನ್ಸ್ ಅಂದ್ರೆ ಎಕ್ಸ್ಟ್ರಾ ಬಂದಿದೆ. ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಒಂದು ಅಮೌಂಟ್ ಆ ಅಮೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ ಆಗಿರೋದ್ರಿಂದ ಅದು ಇನ್ಕಮ್ ಆಯ್ತು. ಅದೇ ಅಕಸ್ಮಾತ್ ಡೆಬಿಟ್ ಬ್ಯಾಲೆನ್ಸ್ ಆಗಿತ್ತು ಅಂತಂದ್ರೆ ಅದು ಎಕ್ಸ್ಪೆನ್ಸಸ್ ಅಂತ ತೋರಿಸ್ತಿದ್ದೀವಿ. ಈಗ ಕ್ರೆಡಿಟ್ ಬ್ಯಾಲೆನ್ಸ್ ಆಗಿದ್ದರಿಂದ ಇನ್ಕಮ್ 1,200 ರೂಪಾಯಿ. ಹಾಗೆ ಮಿಸಲೇನಿಯಸ್ ರೆಸಿಪ್ಟ್ ಇನ್ನಿತರೆ ಯಾವ್ಯಾವ ಇದೆಯೋ ಅದನ್ನೆಲ್ಲರೂ ನಾವು ತೋರಿಸ್ತಿದ್ವಿ 20,000 ರೂಪಾಯಿ. ಸೊ ಟೋಟಲ್ ಎಷ್ಟಾಯ್ತು ಇದೆಲ್ಲ ಇನ್ಕಮ್ ಕೂಡಿಸಿದ್ರೆ 6,82,000 ರೂಪಾಯಿ ಆಗ್ತಿದೆ. ಇದಿಷ್ಟು ಇನ್ಕಮ್ ಟೋಟಲ್ ಇನ್ಕಮ್ ಅಂತ ಹೇಳಿ ಕರಿತೀವಿ. ಇವಾಗ ಎಕ್ಸ್ಪೆಂಡಿಚರ್ ಅದರ್ ದ್ಯಾನ್ ರೆವೆನ್ಯೂ ಅಕೌಂಟ್ ಯಾವ್ಯಾವ ಇದೆ ಆಡಿಟ್ ಫೀಸ್ ಅಂತ ಇದೆ. ಫೈರ್ ಮರೈನ್ ಯಾವುದೇ ಎಕ್ಸ್ಪೆಂಡಿಚರ್ ಆಗ್ತಾ ಇರತಕ್ಕಂತಹ ಬೇರೆ ಇನ್ಕಮ್ಗಳು ಯಾವ್ಯಾವುದು ಆಡಿಟ್ ಫೀಸ್ 4,800 ರೂಪಾಯಿ ಇದೆ. ಡೈರೆಕ್ಟರ್ ಫೀಸ್ 20,000 ರೂಪಾಯಿ ಇದೆ. ಹಾಗೆ ಡಿಪ್ರಿಸಿಯೇಷನ್ ಎಷ್ಟಿದೆ
ಎಷ್ಟಿದೆ 1,40,000 ರೂಪಾಯಿ. ಹಾಗೆ ಶೇರ್ ಟ್ರಾನ್ಸ್ಫರ್ ಫೀಸ್ ಅಂತೇಳಿ ಅದೊಂದು 3,200 ರೂಪಾಯಿ. ಇದೆಲ್ಲ ಒಟ್ಟಾರೆ ಎಕ್ಸ್ಪೆಂಡಿಚರ್ ನ ಕೂಡಿಸಿದ್ರೆ ಎಷ್ಟಾಯ್ತು ನಮಗೆ? 1,60,40,000